ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಆ ಶೋಭ್ ರಾಜು ರಾತ್ರಿ ಫೋನ್ ಮಾಡಿದ್ದ ಅಂತ ನಂದನ್ ಅವ್ರಿಗೆ ಹೇಳ್ತೀನಿ. ಅದೇನೋ ಪ್ರೂಫ್ ಸಿಕ್ಕೈತೆ ಅಂತ ಬೇರೆ ಹೇಳಿದ್ದ. ನಂದನ್ ಅವರೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಂದನ್ ಅವರೇ, ಅದು ಪದ್ಮಿನಿ, ನಾನು ನಿಂಗೇನೋ ಹೇಳಬೇಕು. ಏನಂದರೆ ನೆನ್ನೆ ಪೂರ್ವಿ ದೇವಸ್ಥಾನದಲ್ಲಿ ಹೇಳಿದ ಪ್ರತಿ ಮಾತು ಸರಿಯಾಗಿದೆ. ಪ್ಲೀಸ್ ಅದಕ್ಕೆ ಒಪ್ಕೋ ಪದ್ಮಿನಿ. ಅಯ್ಯೋ ದ್ಯಾವ್ರೆ, ಮತ್ತೆ ಈ ವಿಷಯ ಯಾಕೆ ತೆಗೆದ್ರು ಇವರು? ಹೆಂಗಾದರೂ ಇವರಿಂದ ತಪ್ಪಿಸ್ಕೋಬೇಕು. ನೋಡು, ಯಾರಿಗೂ ಏನೂ ಗೊತ್ತಾಗಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ. ನಾನೇನು ತಾಳಿ ಕಟ್ಬಿಡ್ತೀನಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸರಿನಾ? ಒಂದು ನಿಮಿಷ ನಂದನ್ ಅವರೇ, ಅತ್ತೆ ಮಾವ ಎಲ್ರಿಗೂ ಕಾಫಿ ಕೊಡಬೇಕು. ಕಾಫಿ ಯಾರೋಗ್ತೈತೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಪದ್ಮಿನಿ, ಪದ್ಮಿನಿ ನಿಂತ್ಕೋ. ಪದ್ಮಿನಿ, ಪದ್ಮಿನಿ ನಿಂತ್ಕೋ. ಪದ್ಮಿನಿ, ಪದ್ಮಿನಿ. ಬಾವಾ, ಅಕ್ಕನ ಹತ್ರ ಮಾತಾಡಿದ್ರಾ? ಆ ವಿಷಯ ತೆಗೆದಿದ್ದ ಹಾಗೆ ಬೇರೆನೋ ಕೆಲಸದ ನೆಪ ಹೇಳಿ ಹೊರಟೋದ್ಲು. ಅಯ್ಯೋ, ಏನು ಮಾಡೋದು? ನೀನು ಟೆನ್ಷನ್ ಮಾಡ್ಕೋಬೇಡ. ಇವತ್ತು ನಾನು ಅವಳೊಂದು ಒಪ್ಪಿಸ್ತೀನಿ. ಮುಗಿತಾ ಎಲ್ರಿಗೂ ಕಾಫಿ ಕೊಟ್ಟಿದ್ದು? ಈಗ ನಾನು ಮಾತಾಡ್ಬೋದಾ? ಇವ್ರು ಹೆಂಗಾದರೂ ಮಾಡಿ ನನ್ನ ಒಪ್ಪಿಸ್ಲೇಬೇಕು ಅಂತ ಪಣ ತೊಟ್ಟವ್ರೆ. ನಾನು ಮಾತ್ರ ಇವ್ರ ಮಾತಿಗೆ ಬಗ್ಬಾರ್ದು. ನೋಡು ಪದ್ಮಿನಿ, ಇದು ತುಂಬ ಸಿಂಪಲ್ ವಿಷಯ, ಆದರೆ ನೀನು ಇದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದೀಯ. ಅದೇನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ, ಸೇಮ್ ಹಾಗೇನೆ. ಪೂರ್ವಿ ಹೇಳ್ದಂಗೆ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗತ್ತೆ ಪದ್ಮಿನಿ. ಒಂದು ನಿಮಿಷ ನಂದನ್ ಅವರೇ, ಅತ್ತೆಮ್ಮನನ್ನು ಆಗಲೇ ಕರೆದಿದ್ರು. ಬನ್ನಿ ಅಲ್ಲೇ ಮಾತಾಡೋಣ. ಪದ್ಮಿನಿ, ಕಾಫಿ ತುಂಬ ಚೆನ್ನಾಗಿದೆ ಅಮ್ಮ. ನಂದನ್, ಕಾಫಿ ಕುಡ್ದೇನೋ? ಹ್ಞೂ ಅಮ್ಮ. ಹೆಂಡ್ತಿನ ಮಾತಾಡ್ಸಕ್ಕೆ ಅಂತ ಬಂದೆ, ಆದರೆ ಇಲ್ಲಿ ಅಮ್ಮನೂ ಇದ್ದೀನಿ. ಅದಕ್ಕೆ ಮುಖ ಪೆಚ್ಚಾಗಿದೆಯಾ? ಹಾಗೇನಿಲ್ಲಮ್ಮ. ನನಗೆ ಗೊತ್ತು ಕಣೋ. ಪೂರ್ವಿ, ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾ. ಈ ಪೂರ್ವಿಗೆ ಮದುವೆ ಫಿಕ್ಸ್ ಆದಾಗಿಂದ ಫುಲ್ ಸೈಲೆಂಟ್ ಆಗಿಬಿಡಿದಾಳೆ ಅಲ್ವಾ? ಪದ್ಮಿನಿ, ಪಾಪ ಪೂರ್ವಿಗೆ ಮದುವೆ ಬಗ್ಗೆ ಭಯ ಇರತ್ತೆ. ಹೊಂದ್ಕೊಳ್ಳೋದು ಹೇಗೋ ಏನೋ, ಖುಷಿಯಾಗಿರ್ತೀನೋ ಇಲ್ವೋ ಅಂತ ಆತಂಕ ಶುರು ಆಗಿರತ್ತೆ. ನೀನು ಅವಳಿಗೆ ಧೈರ್ಯ ಹೇಳಬೇಕು, ಸರಿನಾ? ಅಮ್ಮ, ಪದ್ಮಿನಿಗೆ ನೀನು ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಇವಳಿಗಾಗಲೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದನ್ನೆಲ್ಲ ಖಂಡಿತ ಪೂರ್ವಿಗೆ ಹೇಳಿರ್ತಾಳೆ. ಇವಳು ಮೊದಲು ಭಯ ಸಂಕೋಚದಲ್ಲೇ ಇರ್ತಿರ್ಲಿಲ್ವಾ? ಆದರೆ ಈಗ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಅದರಲ್ಲೂ ಗಂಡನ ಪ್ರೀತಿ ಮಾಡಿದ್ರಲ್ಲಂತೂ ಪಳಗ್ಬಿಟ್ಟಿದ್ದಾಳೆ. ಅಬ್ಬಬ್ಬಾ, ಅದೇನು ಪ್ರೀತಿ, ಅದೇನು ಕಾಳಜಿ ನನ್ ಕಂಡ್ರೆ. ಒಂದು ಕ್ಷಣ ನಾನು ಬಿಟ್ಟಿರಲ್ಲ ಅಂತಾಳೆ. ನಾಳೆ ದಿನ ಪೂರ್ವಿನ ಅವಳ ಗಂಡನ ಮನೆಗೆ ಹೋದಾಗ ಹೀಗೆ ಖುಷಿಯಾಗಿರ್ತಾಳೆ. ಅದರಲ್ಲೂ ಇಷ್ಟಪಟ್ಟವ್ರ ಜೊತೆ ಜೀವನ ಸಾಕ್ತಿದೆ ಅಂದಾಗ ಎಲ್ಲ ಖುಷಿಯಾಗೇ ಇರುತ್ತಲ್ವಮ್ಮ. ಒಂದು ನಿಮಿಷ, ಅಮ್ಮಾಜಿಗೆ ಏನಾದರೂ ಬೇಕಾ ಅಂತ ಕೇಳ್ಕೊಂಬರ್ತೀನಿ. ಅವ್ರು ಕಾಫಿನೂ ಕುಡ್ದಿಲ್ಲ. ನಂದನ್, ನೋಡು, ಅವಳನ್ನ ನಾಚ್ಕೊಂಡು ಎದ್ದು ಹೋದ್ಲು.
ಪೂರ್ವಿ ನೋಡ್ದ ನಿಮ್ಮ ಅಕ್ಕನ್ನ ನನ್ನಿಂದ ತಪ್ಪಿಸ್ಕೊಂಡು ಓಡಾಡೋದಲ್ಲದೆ ಬೇಕು ಅಂತ ಎಲ್ಲರೂ ಇರೋ ಕಡೆ ಹೋಗಿ ಕೂತ್ಕೋತಾಳೆ. ನನ್ನ ಮಾತೆ ಆಡಬಾರ್ದು ಅನ್ನೋದು ಅವಳ ಪ್ಲ್ಯಾನು. ಒಟ್ನಲ್ಲಿ ನಿನ್ನ ತಾಳಿ ತೆಗೆಯೋದು ಅವಳಿಗೆ ಇಷ್ಟ ಇಲ್ಲ. ಯಾಕೆ ಇಷ್ಟು ಹಠಮಾರಿ ನಿಮ್ಮ ಅಕ್ಕ? ಅಕ್ಕ ಯಾವತ್ತೂ ಹಂಗಲ್ಲ, ಆದರೆ ಈ ವಿಷಯದಲ್ಲಿ ಮಾತ್ರ ಹಠ ಬಿಡ್ತಿಲ್ಲ. ಈಗ ಏನು ಮಾಡಲಿ ನಾನು? ನನ್ನ ಕುತ್ತಿಗೆಲಿ ಈ ತಾಳಿನ ಇಟ್ಕೊಂಡು ರಿಷಿ ಹತ್ರ ಉಂಗುರ ಹಾಕಿಸ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಬಾವಾ, ನೀವು ಈ ತಾಳಿನ ಅಕ್ಕನಿಗೆ ಕಟ್ಟಿದ್ರೆ ಮಾತ್ರ ನಾನು ರಿಷಿ ಹತ್ರ ಉಂಗುರ ಹಾಕಿಸ್ಕೊಳ್ತೀನಿ. ಇಲ್ಲಾಂದರೆ ಎಂಗೇಜ್ಮೆಂಟಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ. ನೋ 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 ನೋ, ಆ ಥರ ಎಲ್ಲ ಮಾಡಬೇಡ. ಆ ಥರ ಎಲ್ಲ ಏನೂ ಆಗಲ್ಲ. ಯಾಕಂದರೆ ನಾನು ನಿಮ್ಮ ಅಕ್ಕನ ಮದುವೆಗೆ ಒಪ್ಪಿಸ್ತೀನಿ. ಈ ತಾಳಿನ ನಾನು ಅವಳ ಕುತ್ತಿಗೆ ಕಟ್ತೀನಿ. ಅಲ್ಲ, ಒಂದು ವೇಳೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಒಪ್ಕೊಳ್ದೆ ಹೋದರೆ ಹಾಗೇನು ಮಾಡೋದು? ಹಾಗೇನಾದರೂ ಮಾಡಿದ್ರೆ ನಾನು ಅವಳಿಗೊಂದು ಕಂಡೀಷನ್ ಹಾಕ್ತೀನಿ. ಏನು? ಯಾಕೆ ಯಾರು ಕಾಣಿಸ್ತಾ ಇಲ್ಲ? ಎಲ್ರದ್ದು ತಿಂಡಿ ಆಯ್ತಾ? ಓ ಇಲ್ಲ ಅಜ್ಜಿ, ನಾನು ಆಗ್ಲಿಂದ ತಿಂಡಿ ತಿನ್ಬೇಕಂತ ಕಾಯ್ತಾ ಇದ್ದೀನಿ. ಆದರೆ ನನ್ನ ಅಜ್ಜಿ ಜೊತೆನೇ ತಿಂಡಿ ತಿನ್ಬೇಕು ಅನ್ಕೊಂಡಲ್ಲ, ಅದಕ್ಕೆ ಅಮ್ಮ ಬಡ್ಸಕ್ಕೆ ಬಂದರು, ಬೇಡ ಅಂದ್ಬಿಟ್ಟೆ. ಹೌದಾ? ಕಳ್ಳ. ಅಜ್ಜಿಗೆ ಬೆಣ್ಣೆ ಹಚ್ಚಿ ಸಾಕು, ತಿಂಡಿತೀನಿ. ಇವತ್ತು ನಂಗೆ ತುಂಬ ಕೆಲಸ ಇದೆ ಅಜ್ಜಿ. ಆದರೆ ಯಾಕೋ ಇತ್ತೀಚೆಗೆ ಕೆಲಸದ ಮೇಲೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾಯಿಲ್ಲ. ಯಾಕೋ, ಏನಾಯ್ತು? ನನ್ನೇನು ಕೇಳ್ತಿ ಅಜ್ಜಿ, ನಾನು ಹೆಂಡ್ತೀನಿ ಕೇಳಿ. ಹೌಶಿ ಮಾಡಿದ್ಲು ಪಾಪ. ನಾನು ಯಾವಾಗಲೂ ಇವಳ ಜೊತೆನೇ ಇರಬೇಕಂತೆ, ಇವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಂತೆ, ಇವಳಿಗೊಂದು ಕತೆ ಓದಿ ಹೇಳಬೇಕಂತೆ, ಹಿಂಗೆ ಏನೇನೋ ಡಿಮ್ಯಾಂಡ್ ಮಾಡ್ತಾಳಮ್ಮ ನಿನ್ನ ಸೊಸೆ. ಅದರಲ್ಲೂ ನಾನು ಆಚೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ರಂತೂ ಕೋಪನೇ ಬಂದ್ಬಿಡುತ್ತೆ. ಅಬ್ಬಬ್ಬಬ್ಬ, ಏನು ಪೊಸೆಸಿವ್ ಅಪ್ಪ ಈ ಹುಡುಗಿರು. ಅದರಲ್ಲೂ ಹೆಂಡ್ತಿ ಅಂತೂ ಸಿಕ್ಕಾಪಟ್ಟೆ. ಹೌದೇನಮ್ಮ ಪದ್ಮಿನಿ, ಹೀಗೆಲ್ಲ ಮಾಡ್ತೀಯ ನೀನು? ಅಯ್ಯೋ ಇಲ್ಲ, ಅದು ಪದ್ಮಿನಿ, ಅವನೇನೋ ಹೇಳ್ದ ಅಂತ ನೀನು ತಲೆ ಕೆಡಿಸ್ಕೋಬೇಡ. ಗಂಡ ಹೆಂಡತಿ ಅಂದರೆ ಹೀಗೆ ಇರಬೇಕು. ಯಾಕೋ ಬಾಗಿಲ್ ಕಡೆ ನೋಡ್ತಾ ಇದೆಯಾ? ಯಾರಾದರೂ ಬರೋರಿದ್ದಾರಾ? ಯಾರು ಇಲ್ಲಪ್ಪ, ನಾನು ನೋಡೋರೆಲ್ಲ ಇಲ್ಲೇ ಇದ್ದಾರೆ, ಇನ್ಯಾರು ಬರೋದಿಲ್ಲ. ಏ ರಿಷಿ. ಓ ರಿಷಿ, ಏನಿದೆ ಆಶ್ಚರ್ಯ? ಬನ್ನಿ ಬ್ರೋ, ಕೂತ್ಕೊಳ್ಳಿ. ಹಾಂ, ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟಿದೆಯಲ್ಲ ರಿಷಿ, ಏನಾದರೂ ಮುಖ್ಯವಾಗಿ ವಿಷಯ ಮಾತಾಡೋದಿತ್ತಾ? ಓ ಅಲ್ಲ, ಇಲ್ಲ. ಸರಿ, ಕೂತ್ಕೋ, ಬದಲು ತಿಂಡಿ ತಿನ್ನು. ಪದ್ಮಿನಿ, ಅವನಿಗೂ ತಿಂಡಿ ಕೊ. ಅಯ್ಯೋ ಬೇಡ, ಆಗಿದೆ. ಅಯ್ಯಯ್ಯೋ, ಇವನು ಯಾಕಪ್ಪ ಬಂದ? ನನ್ನ ತಲೆ ತಿಂತಾನೆ ಇವನು. ಹಾಂ, ಬಾ, ನಿಮ್ಮವರೇ ಬಂದಿರೋದು. ಬಾ ಪೂರ್ವಿ. ಪೂರ್ವಿ, ಆಯ್ತು. ಹಾಯ್. ಏನಂದೆ ಪೂರ್ವಿ? ಜೋರಾಗಿ ಹೇಳಿ, ನಾಚ್ಕೋಬೇಡ. ಏನಂತೆ? ನಮ್ಮವ್ರಿಗೆ ತಿಂಡಿ ತಿನ್ನಕ್ಕೆ ಹೇಳಿ ಅಂತಿದ್ದಾಳೆ. ನೀವೆಲ್ಲ ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ಸ್ವಲ್ಪ ತಿಂತೀನಿ. ಆಹಾ, ಕಳ್ಳ. ನಾವೆಲ್ಲ ಹೇಳಿದಾಗ ಕೇಳಲಿಲ್ಲ ನೀನು. ಈಗ ನೀನು ಹುಡುಗಿ ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡೆ ನೋಡು. ಈಗ ವಿಷಯ ಹೇಳಪ್ಪ. ಏನೂ ಇಲ್ಲ, ನಿಶ್ಚಿತಾರ್ಥಕ್ಕೆ ಮುಂಚೆ ಪೂರ್ವಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ನಿಮ್ಮ ತಂದೆಯವ್ರು ಹೇಳಿದಾರಾ? ಹಾಗಾದ್ರೆ ಧಾರಾಳವಾಗಿ ಕರ್ಕೊಂಡೋಗಿ ನಿಶ್ಚಿತಾರ್ಥ ಮದುವೆ ಎಲ್ಲ ಆರಾಮಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊಂಬನ್ನಿ ಅಲ್ವಾ ಅಜ್ಜಿ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮ ತಂದೆ ಹೇಳಿದ್ದು ಸರಿನೇ ಅಪ್ಪ, ಆದರೆ
ಏನಂದ್ರೆ ಪದ್ಮಿನಿ? ಪರವಾಗಿಲ್ಲ, ಪೂರ್ವಿ ಋಷಿ ಹೋಗಿ ಬರಲಿ ಅಂತನಾ? ಅಜ್ಜಿ, ಪದ್ಮಿನಿನೇ ಹೇಳ್ತಿದ್ದಾಳೆ ಪೂರ್ವಿ ಋಷಿ ಹೋಗಿ ಬರಲಿ ಅಂತ. ಹೋಗಿ ಬರಲಿ ಅಲ್ವಾ? ಏನಾಯ್ತು? ಏನಿಲ್ಲ, ಇದು ಖಾರ ಖಾರ ಮೆಣಸಿನ್ಕಾಯಿ ತಿನ್ಬಿಟ್ಟೆ. ರಿಷಿ, ನಂದೇನಿಲ್ಲ. ಅಜ್ಜಿ ಹೇಳಿದ್ರೆ ಕರ್ಕೊಂಡೋಗಿ ಬನ್ನಿ. ಏನಂತೀರ ಅಮ್ಮಾಜಿ? ದೇವಸ್ಥಾನಕ್ಕೆ ತಾನೆ, ಒಳ್ಳೆ ಕೆಲಸಕ್ಕೆ ಬೇಡ ಅನ್ಬಾರ್ದು. ಸರಿ, ಹೋಗುತ್ತೆ ಬನ್ನಿ. ಆದರೆ ನೀವಿಬ್ಬರೇ ಬೇಡ, ಜೊತೆಗೆ ನಂದನ್ನು ಕರ್ಕೊಂಡು ಹೋಗಿ. ಏನಂದ್ರೆ ಪದ್ಮಿನಿ, ನೀನು ಬರ್ತೀಯಾ? ಸರಿ ಬಾ ಅಜ್ಜಿ, ನಾನು ಪದ್ಮಿನಿ ಇಬ್ಬರು ಹೋಗಿ ಬರ್ತೀವಿ. ಸರಿ, 4 ಜನ ಹೋಗಿ ಬನ್ನಿ, ಆದರೆ ಬೇಗ ಬರಬೇಕು, ಹುಷಾರು. ಇದೇನಿದು ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನೀವು ಮೊದಲು ಇಳ್ಕೊಳ್ರಿ, ಆಮೇಲೆ ಹೇಳ್ತೀನಿ. ಬ್ರೋ, ಇದೆಲ್ಲ ಬೇಕಿತ್ತಾ? ಪೂರ್ವಿ ಇಲ್ಲಿಗೇನು ಕರ್ಕೊಂಬಂದ್ರಿ ಅಂತ ಗುರ್ರು ಅಂತಿದ್ದಾಳೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತು ಅಮ್ಮಾಜಿನೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಅವೆಲ್ಲ ಸೀನೇ ಇಲ್ಲ ರಿಷಿ. ನೀವು ಪೂರ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕೋ ಬೇಡವೋ? ಮಾಡಬೇಕು. ಮತ್ತು ಪೂರ್ವಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬ್ರೋ, ಒಂದು ನಿಮಿಷ. ಪೂರ್ವಿ, ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಇಲ್ಲೇ ಸುತ್ತ ಹೋಗ್ತೀನಿ. ಇದೆಲ್ಲ ನಂದ ಸೆಟಪ್ಪು. ಅಯ್ಯೋ ಹೌದಾ? ಯಾಕೆ? ನಾನು ನಿಮ್ಮ ಅಕ್ಕನ ಜೊತೆ ಇದ್ದು ಹೇಗಾದ್ರೂ ಮಾಡೋಳನ್ನು ಒಪ್ಪಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಕರ್ಕೊಬಂದೆ. ಮನೇಲಿದ್ರೆ ತಪ್ಪಿಸ್ಕೋತಾಳೆ, ನಾನು ಕರೆದ್ರೆ ಬರೋಲ್ಲ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡಬೇಕಾಯ್ತು.